ಹಲೋ ಸ್ನೇಹಿತರೆ, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಭಾನುವಾರದ ವ್ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಭಾನುವಾರ ಅಂದರೆ ನಮ್ಮ ಮನೆಯಲ್ಲಿ ಸ್ಪೆಷಲ್ ಥಿಂಗ್ ಅಂದರೆ ಸ್ವಲ್ಪ ಆರಾಮಾಗಿ ಹೇಳೋದು, ಎಸ್ಪೆಷಲಿ ಸಾನು ಮತ್ತು ರಾಜೇಶ್. ಯಾಕಂದರೆ ಸ್ಯಾಟರ್ಡೆ ತನಕನೂ ಬೇಗ ಹೇಳಬೇಕು. ನನಗಂತೂ ಏನಂತೀರಾ, ಯಾವಾಗ ರಜಾ ಇರುತ್ತೋ ಅವತ್ತಿನ ದಿನಾನೇ ಬೇಗ ಎಚ್ಚರ ಆಗಿರುತ್ತೆ. ಎಚ್ಚರ ಆದ ತಕ್ಷಣ ನಾನೇನು ಎದ್ದೊಳೋದಿಲ್ಲ ಅನ್ನಿ, ಬೇಕಾ ಸ್ವಲ್ಪ ಹೊತ್ತು ಬಿಟ್ಟೇನೆ ಹೇಳೋದು. ಯಾಕಂದ್ರೆ ನಾನು ಎದ್ರೂ ಏನಾದ್ರೂ ಕೆಲಸ ಮಾಡಬೇಕು. ಮಾಡಿದಾಗ ಸುಮ್ಮನೆ ಡಿಸ್ಟರ್ಬ್ ಆಗುತ್ತಲ್ಲ. ಸಮ್ಟೈಮ್ಸ್ ಎಡಿಟಿಂಗ್ ಇದ್ರೆ ಕುತ್ಕೊಂಡು ಎಡಿಟಿಂಗ್ ಮಾಡ್ಕೊಳ್ತೀನಿ. ಯಾಕಂದ್ರೆ ಸೋಮವಾರಕ್ಕೆ ನನಗೆ ವ್ಲಾಗ್ ಹಾಕಬೇಕು ಅಂದ್ರೆ ನಾನು ಭಾನುವಾರ ಕುತ್ಕೊಂಡು ಎಡಿಟ್ ಮಾಡಲೇಬೇಕು. ಆ್ಯಂಡ್ ನನಗೆ ಗೊತ್ತಿರುತ್ತೆ ಹೋಲ್ ರೆಸ್ಟ್ ಆಫ್ ದ ಡೇ ನಾನು ಫುಲ್ ಬ್ಯುಸಿ ಆಗಿಬಿಟ್ಟಿರ್ತೀನಿ ಅಂದ್ಕೊಂಡು. ಸೊ ಬೆಳಗ್ಗೆನೆ ಎದ್ದ ತಕ್ಷಣನೇ ಮೊದಲು ಕೆಲಸ ಮಾಡೋದು ಅಂದರೆ ನಾನು ಎಡಿಟಿಂಗ್ ಮಾಡೋದು. ಆಮೇಲೆ ನಿಧಾನಕ್ಕೆ ಮನೆ ಗುಡಿಸು ಅಥವಾ ಏನಾದರೂ ಧೂಳು ತೆಗಿಯೋದಿದ್ರೆ ಧೂಳು ತೆಗೆದ್ಬಿಟ್ಟು ಸ್ನಾನ ಮಾಡ್ಕೊಂಡು ಬರ್ತೀನಿ. ತಿಂಡಿಗಂತೂ ಇವತ್ತು ರಜಾ. ಇವತ್ತು ಸ್ವಲ್ಪ ವ್ಯಾಕ್ಸಿಂಗ್ ಕೂಡ ಮಾಡ್ಕೊಳ್ಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ನೋಡೋಣ ಆಮೇಲೆ ಮಧ್ಯಾಹ್ನ ಏನಾದರೂ ಟೈಮ್ ಆದರೆ. ಯಾಕಂದರೆ ಇವತ್ತು ಸ್ನಾನ ಮಾಡಿ ಬಂದುಬಿಟ್ಟಿದ್ದೀನಲ್ಲ, ಅದ್ರ ಮುಂಚೆನೇ ಮಾಡ್ಕೊಳ್ಬೇಕಿತ್ತು. ಬಟ್ ಬೇರೆ ಕೆಲಸಗಳಿತ್ತು, ಅದಕ್ಕೆ ಬೇಗ ಸ್ನಾನ ಮಾಡಿ ಬಂದುಬಿಟ್ಟೆ. ಸ್ವಲ್ಪ ಲೇಟ್ ಆದರೂ ಸ್ನೇಹಿತರೆ ಸ್ನಾನ ಮಾಡೋದಕ್ಕೆ ಬೇಜಾರಾಗ್ತಾ ಇರುತ್ತೆ. ಅದಕ್ಕೆ ಆದಷ್ಟು ಬೇಗ ಸ್ನಾನ ಮಾಡಿ ಬಂದುಬಿಟ್ಟೆ. ಸೊ ಈಗ ಅಮ್ಮ ಬಂದಾಗ ನನಗೆ ಅಕ್ಕಿ ಕ್ಲೀನ್ ಮಾಡಿ ಕೊಟ್ಟಿದ್ರು. ಸೊ ಆ ಅಕ್ಕಿ ಇಟ್ಟುನೇ ಹುಳ ಆಗ್ಬಿಡ್ತಾ ಇತ್ತು. ಅದಕ್ಕೆ ಹಸಿಟ್ಟು ಮಾಡಿಸ್ಬಿಡೋಣ, ಹೇಗಿದ್ರು ಹಸಿಟ್ಟು ನಾನು ಅಂಗಡಿಯಲ್ಲೇ ತೊಗೊಳ್ತಾ ಇದ್ದೆ. ಅದಕ್ಕೆ ಅದ್ರ ಬದಲು ಹಸಿಟ್ಟೆ ಮಾಡಿಸ್ಬಿಡೋಣ, ದೋಸೆ ಇಡ್ಲಿಕ್ಕೆ ಬೇಕಿದ್ರೆ ಅಕ್ಕಿ ತೊಗೊಳ್ಳೋಣ ಬಿಡು ಅಂದ್ಬಿಟ್ಟು ಈಗ ಕೂತ್ಕೊಂಡು ಆ ಕೆಲಸನ ಶುರು ಮಾಡಿದ್ದೀನಿ. ಇವತ್ತು ಬಿಸಿಲು ಕೂಡ ಚೆನ್ನಾಗಿದೆ, ಅದಕ್ಕೆ ಸ್ವಲ್ಪ ಇದನ್ನೇ ಮಾಡಿಬಿಡೋಣ ಅಂತ ಕೂತ್ಕೊಂಡಿದ್ದೀನಿ. ಇವತ್ತು ಭಾನುವಾರ ಬೇರೆ ಏನು ಕೆಲಸ ತೊಗೊಂಡಿಲ್ಲ. ಇವತ್ತು ಧೂಳು ಕೂಡ ತೆಗ್ದಿಲ್ಲ, ಜಸ್ಟ್ ಗುಡಿಸೋದು ಅಂದರೆ ಇವತ್ತು ರಾಜೇಶೇ ಗುಡಿಸ್ಕೊಟ್ರು. ಅದಕ್ಕೆ ನಾನು ಬೇಗನೆ ಸ್ನಾನ ಮಾಡಿ ಈ ಕೆಲಸನ ಶುರು ಮಾಡಿದ್ದೆ. ಆ್ಯಕ್ಚುಲಿ ನಾವು ಗೃಹ ಪ್ರವೇಶಕ್ಕೆ ಹೋಗಿ ಬರಬೇಕಾದ್ರೆ ಅಮ್ಮ ಮತ್ತು ಅಪ್ಪ ಇಬ್ಬರು ಮನೆಗೆ ಬಂದಿದ್ರು. ಆದರೆ ತುಂಬ ದಿನ ಇರಲಿಲ್ಲ. ಆ್ಯಂಡ್ ಬಂದ ಮೇಲೆ ನನಗೂ ಕೂಡ ಸ್ವಲ್ಪ ರೆಸ್ಟ್ ಬೇಕಿತ್ತು, ವ್ಲಾಗನ್ನು ಕಂಟಿನ್ಯೂ ಮಾಡಲಿಲ್ಲ. ಮಾರನೇ ದಿನ ಸಂಡೇ ಆಗಿದ್ದರಿಂದ ನಾನು ಬರೀ ನಾನ್ ವೆಜ್ ಮಾಡು, ಊಟ ಮಾಡು, ರೆಸ್ಟ್ ಮಾಡು ಅಷ್ಟರಲ್ಲೇ ಟೈಮ್ ಹೊರಟೋಯ್ತೆ ಹೊರತು ನಾನು ವ್ಲಾಗ್ ಮಾಡೋದಕ್ಕೆ ಆಗಿರಲಿಲ್ಲ. ಆ್ಯಂಡ್ ಅದ್ರ ಮಾರನೇ ದಿನ ಅವರು ಹೊರಟರು. ಹೀಗಾಗಿ ನಾನು ಈ ಸರಿ ಅಮ್ಮ ಬಂದಾಗ ವ್ಲಾಗೇ ಮಾಡೋಕ್ಕಾಗಲಿಲ್ಲ. ಅಕ್ಕಿಯನ್ನು ತೊಳೆದ್ಬಿಟ್ಟು ಉರಿ ಬಿಸಿಲಲ್ಲಿ ಹಾಕಬಾರ್ದು ಅಂತ ಹೇಳ್ತಾರೆ ಅಮ್ಮ. ಉರಿ ಬಿಸಿಲಲ್ಲಿ 1 ಅವರ್ ಅಥವಾ 2 ಅವರ್ ಹಾಕಿಬಿಟ್ಟು ಬಂದು ನೆರಳಲ್ಲಿ ಒಣಗಿಸು, ಆಗ ಅದಕ್ಕೆ ಜಿಗುಟು ಚೆನ್ನಾಗಿ ಬರುತ್ತೆ. ನೀನು ಜಾಸ್ತಿ ಹೊತ್ತು ಬಿಸಿಲಲ್ಲೇ ಇಟ್ಬಿಟ್ರೆ ಅದು ಒಂಥರ ಧೂಳು ಹೇಳುತ್ತೆ. ನಾವು ಯಾವಾಗ್ಲೂ ರೊಟ್ಟಿ ಹಾಕಬೇಕಾದ್ರೆ ಅಥವಾ ಬೀಸಿಸ್ಬೇಕಾದ್ರೆ ಕೂಡ ಧೂಳು ಹೇಳೋ ಥರ ಈ ಹಸಿಟ್ಟು ಹೇಳುತ್ತೆ. ಆ ಥರ ಆಗಬಾರ್ದು. ಆ್ಯಂಡ್ ತುಂಬಾ ಖಡಕ್ ಆಗಿಬಿಡುತ್ತೆ ರೊಟ್ಟಿ ಅಂತ ಅಮ್ಮ ಯಾವಾಗಲೂ ಹೇಳ್ತಾರೆ. ಯಾವಾಗಲೂ ಅವರೇ ಮಾಡಿ ಕೊಡೋದು, ಅವರು ಅಥವಾ ಅತ್ತೆ ಮಾಡಿ ಕೊಡ್ತಾರೆ. ಬಟ್ ಈ ಸರಿ ಅಕ್ಕಿ ಇತ್ತಲ್ಲ ಅಂದ್ಬಿಟ್ಟು ನಾನೇ ತೊಳೆದಾಕ್ತಾ ಇದ್ದೆ. ನನಗೆ ತುಂಬ ಕಾಮನ್ ಆಗಿ ಬರ್ತಾ ಇರೋ ಕಾಮೆಂಟ್ ಅಂದರೆ ಹೋಮ್ ಟೂರ್ ಮಾಡಿ ಅಂತ ಹೇಳಿಬಿಟ್ಟು. ಆ್ಯಕ್ಚುಲಿ ನಾನು ಲಾಂಗ್ ಬ್ಯಾಕ್ ಅಂದರೆ ನನ್ನ ವ್ಲಾಗಿಂಗ್ ಶುರು ಮಾಡಿದಾಗ ನನ್ನ 2nd or 3rd ವಿಡಿಯೋನೇ ನನ್ನ ಹೋಮ್ ಟೂರ್ ಮಾಡಿದ್ದೆ. ಸೊ ಈಗ ಅದೇ ಹೋಮಲ್ಲಿದ್ದೀನಿ. ಮತ್ತೊಂದು ಸಾರಿ ಹೇಗೆ ಮಾಡೋದು, ಮಾಡಬೇಕಾ ಅಂತ ಕಾಮೆಂಟ್ ಮಾಡಿ ತಿಳಿಸಿ. ತುಂಬ ಜನ ಬೇಕು ಅಂತ ಹೇಳಿದ್ರೆ ಮತ್ತೊಂದು ಸಾರಿ ಮಾಡಿ ತೋರಿಸ್ತೀನಿ. ಮತ್ತು ಇನ್ನೂ ಒಂದು ಕಾಮೆಂಟ್ ಬರ್ತಿರೋದು ಅಂದರೆ, ಒಂದು ಸಜೆಷನ್ ಕೇಳ್ತಾ ಇರೋದವರು ವಾಷಿಂಗ್ ಮಷಿನ್ ಬಗ್ಗೆ. ನಾನು ಯಾವ ವಾಷಿಂಗ್ ಮಷಿನ್ ಯೂಸ್ ಮಾಡ್ತಾ ಇದ್ದೀನಿ, ಅವರು ಕೂಡ ತೊಗೊಳ್ಬೇಕಂತೆ. ಹಾಗಾಗಿ ನನ್ನ ರಿವ್ಯೂ ಕೇಳ್ತಾ ಇದ್ರು. ನಾನು ಯಾಕೆ ಟಾಪ್ ಲೋಡ್ ತೊಗೊಂಡಿರೋದು, ಫ್ರಂಟ್ ಲೋಡ್ ಯಾಕೆ ತೊಗೊಂಡಿಲ್ಲ ಅಂಥೇಳಿ. ನಾನು ಫ್ರಂಟ್ ಲೋಡ್ ಯೂಸ್ ಮಾಡಿಲ್ಲ, ಸೊ ಅದರ ಎಕ್ಸ್ಪೀರಿಯನ್ಸ್ ನನಗಿಲ್ಲ. ಫಸ್ಟ್ ನನ್ನ ಹತ್ರ ಇದ್ದಿದ್ದು ಸೆಮಿ ಆಟೋಮ್ಯಾಟಿಕ್. ಅದಾದಮೇಲೆ ನಾನು ನೆಕ್ಸ್ಟ್ ಆಟೋಮ್ಯಾಟಿಕ್ ತೊಗೊಳ್ಬೇಕು ಅಂತ ಹೇಳಿಬಿಟ್ಟು ಟಾಪ್ ಲೋಡ್ ತೊಗೊಂಡೆ. ಟಾಪ್ ಲೋಡ್ಗೂ ಫ್ರಂಟ್ ಲೋಡ್ಗೂ ನನಗೆ ತುಂಬ ಡಿಫ್ರೆನ್ಸ್ ಏನು ಆಗೋದಿಲ್ಲ ವಾಷಿಂಗಲ್ಲಿ ಅಂತ ನನಗನ್ಸುತ್ತೆ. ನನಗೀಗ ಐ ಆಮ್ ಸ್ಯಾಟಿಸ್ಫೈಡ್ ವಿತ್ ದ ವಾಶ್ ಕ್ವಾಲಿಟಿ. ನಾನು ಒಂದ್ಸರಿ ನೆನೆಸ್ಬಿಟ್ಟು ಆಮೇಲೆ ಅದನ್ನು ವಾಶ್ಗೆ ಹಾಕ್ತೀನಿ. ಸೊ ಒಂದು ವಾಶ್ ಸೈಕಲ್ಲು 57 ಮಿನಿಟ್ಸ್ದು ಇರುತ್ತೆ. ಸೊ ಅಷ್ಟರಲ್ಲಿ ನನಗೆ ಚೆನ್ನಾಗಿ ಕೊಳೆ ಹೋಗಿರುತ್ತೆ. ಏನಪ್ಪಾ ಅಂದರೆ ಕಾಲರ್ ಹತ್ರ ಇರೋದು ಹೋಗಿರೋದಿಲ್ಲ, ಆ್ಯಂಡ್ ಜೀನ್ಸ್ ಕಾಲ್ ಹತ್ರ ಇರೋದು ಧೂಳಿದ್ರೆ ಹೋಗಿರುತ್ತೆ. ತುಂಬ ಕಲೆಗಳೇನಾದರೂ ಇದ್ದರೆ ಅದು ಯಾವುದೇ ಬಟ್ಟೆ ಮೇಲಿದ್ರೂ ಕಲೆಗಳು ಹೋಗೋದಿಲ್ಲ. ಕೊಳೆ ಅಂತೂ ನಾನು ನನ್ನ ಲೆಗ್ಗಿಂಗ್ಸ್ಗಳು ಲೈಕ್ ವೈಟ್ ಲೆಗ್ಗಿಂಗ್ಸ್ ಕೂಡ ನಾನು ಹ್ಯಾಂಡ್ ವಾಶ್ ಮಾಡೋದಿಲ್ಲ. ಹ್ಯಾಂಡ್ ವಾಶ್ ಮಾಡಿದ್ರೂ ಅದು ಸ್ಟ್ರೆಚ್ಚಿ ಅಲ್ವಾ, ಕೈ ನೋವು ಬರುತ್ತೆ. ಆ್ಯಂಡ್ ಕೊಳೆ ಚೆನ್ನಾಗಿ ಹೋಗೋದಿಲ್ಲ ಅಂದ್ಕೊಂಡು ನಾನು ಮಷಿನ್ಗೆ ಹಾಕೋದಕ್ಕೆ ಪ್ರಿಫರ್ ಮಾಡ್ತೀನಿ. ಸೊ ಆ ಥರ ಐ ಆಮ್ ಹ್ಯಾಪಿ ವಿತ್ ಟಾಪ್ ಲೋಡ್. ಫ್ರಂಟ್ ಲೋಡ್ಗೆ ಎಷ್ಟು ಮ್ಯಾಟರ್ ಆಗುತ್ತೆ, ಡಿಫ್ರೆನ್ಸ್ ಆಗುತ್ತೆ ಗೊತ್ತಿಲ್ಲ ಸ್ನೇಹಿತರೆ. ಹಾಗಾಗಿ ನಾನು ಅದ್ರ ಬಗ್ಗೆ ಹೇಳೋಕ್ಕಾಗೋದಿಲ್ಲ. ಬಟ್ ನಾನು ಟಾಪ್ ಲೋಡ್ ಯೂಸ್ ಮಾಡ್ತಾ ಇರೋದು ಬಾಷ್ ಕಂಪ್ನಿದು. ನನಗೆ LGನೂ ಇಷ್ಟನೇ. ನೆಕ್ಸ್ಟ್ ನಾನು LG ತೊಗೊಳ್ಬೇಕು ಅಂತ ಇದ್ದೀನಿ. ಆ್ಯಕ್ಚುಲಿ ನನ್ನ ಹತ್ರ ಇರೋದೀಗ ಪ್ರಾಬ್ಲಮ್ ಕೊಡ್ತಾ ಇದೆ. ಅದೇನು ಸಾಫ್ಟ್ವೇರ್ ಪ್ರಾಬ್ಲಮ್ ಅನಿಸುತ್ತೆ. ಒಂದು ಸಾರಿ ಆನ್ ಆದರೆ ಇನ್ನೊಂದು ಸಾರಿ ಆನ್ ಆಗೋದಿಲ್ಲ.
ಸೊ ನಾನು ಎಷ್ಟು ಸಾರಿ ಅದನ್ನು ಚೇಂಜ್ ಮಾಡೋಣ ಅಂದ್ಕೊಳ್ತೀನೋ ಅದು ತಾನಾಗೆ ರಿಪೇರ್ ಆಗ್ತಾ ಇದೆ. ಅಂದರೆ ನಾನು 3,500-4,000 ಕೊಟ್ಬಿಟ್ಟೇನೋ ಸಸ್ಪೆನ್ಷನ್ ಏನೋ ಹೋಗಿತ್ತು ಅಂದ್ಬಿಟ್ಟು ಅದನ್ನು ಚೇಂಜ್ ಮಾಡಿಸಿದ್ದೆ. ಅದಾದಮೇಲೆ ಸಾಫ್ಟ್ವೇರ್ ಇಶ್ಯೂ ಬರ್ತಾ ಇರೋದು. ಮೊದಲೇನಾದರೂ ಆ ಥರ ಆಗಿದ್ರೆ ನಾನು ಅದನ್ನು ಹಾಕಿಸ್ತಾನೆ ಇರಲಿಲ್ಲ, ಚೇಂಜ್ ಮಾಡಿ ಬಿಡ್ತಾ ಇದ್ದೆ. ಈಗ ಆನ್ ಮಾಡಿಸ್ತೀನಿ ಒಂದ್ಸಾರಿ, ಆನೇ ಆಗೋದಿಲ್ಲ. ಅಯ್ಯೋ ಏನಪ್ಪ ಹಿಂಗಾಗೋಯ್ತು, ಇದನ್ನು ರಿಪೇರ್ ಮಾಡಿಸೋದು ಬೇಡ, ನೆಕ್ಸ್ಟ್ ಚೇಂಜ್ ಮಾಡಿಬಿಡೋಣ ಅಂತ ಯೋಚನೆ ಮಾಡೋ ಅಷ್ಟೊತ್ತಿಗೆ ಅದು ಪ್ರಾಪರಾಗಿ ಕೆಲಸ ಮಾಡೋದಕ್ಕೆ ಶುರು ಆಗಿಬಿಡುತ್ತೆ. ನನಗೇನು ಅನಿಸುತ್ತೆ ಅಂತ ಟೈಮಲ್ಲಿ ಅಂದರೆ, ನೋಡು ನನ್ನ ಮನೇಲಿರುವಂಥ ವಾಷಿಂಗ್ ಮಿಷಿನ್ ಕೂಡ ನನ್ನ ಬಿಟ್ಟು ಹೋಗೋದಕ್ಕೆ ಅಥವಾ ರಿಪ್ಲೇಸ್ ಆಗೋದಕ್ಕೆ ಇಷ್ಟಪಡ್ತಾ ಇಲ್ಲ. ನಾನು ನನ್ನ ಮನೇಲಿರುವಂಥ ಪ್ರತಿಯೊಂದು ವಸ್ತುಗಳನ್ನ ಅಷ್ಟೇ ಇಷ್ಟಪಟ್ಟು ತೊಗೊಂಡಿರ್ತೀನಿ ಆ್ಯಂಡ್ ಬಳಸಬೇಕಾದ್ರೂ ಕೂಡ ಅಷ್ಟೇ ಕೇರ್ಫುಲ್ಲಾಗಿ ಬಳಸ್ತೀನಿ. ಹಾಗೇನೆ ನನಗೆ ಅನ್ಸೋದೇನೆಂದರೆ, ಈ ಮಷಿನ್ ಕೂಡ ನನ್ನನ್ನು ಬಿಟ್ಟು ಹೋಗೋದಕ್ಕೆ ಅದಕ್ಕೆ ಇಷ್ಟ ಆಗ್ತಾ ಇಲ್ಲ. ಈಗ ಲಾಸ್ಟ್ ಇಯರ್ ಹೇಳಿದ್ದೆ ನಾನು, ನಮ್ಮ ಟೆಲಿವಿಷನ್ನು LED ಲೈನ್ಸ್ ಬರ್ತಾ ಇತ್ತು, ಅಂದರೆ ಅದ್ರದ್ದು ಡಿಸ್ಪ್ಲೇ ಹೋಗ್ತಾ ಇದೆ ಅಂತ ಅರ್ಥ ಅಂತೆ. ನಾವು ಅದನ್ನು ಡಿಸ್ಪ್ಲೇ ಚೇಂಜ್ ಮಾಡಿಸೋಣ ಅಂತ ನೋಡಿದ್ವಿ. ಅವರು ಸರ್ ಡಿಸ್ಪ್ಲೇ ಚೇಂಜ್ ಮಾಡಿಸ್ಬೇಡಿ, ಅದೇನಾದರೂ ಪ್ರಾಬ್ಲಮ್ ಆಗುತ್ತೆ, ದೊಡ್ಡ ಪ್ರಾಬ್ಲಮ್ ಆಗುತ್ತೆ, ಎಷ್ಟು ದಿನ ಬರುತ್ತೋ ಅಷ್ಟು ದಿನ ಇಟ್ಕೊಳ್ಳಿ, ಆಮೇಲೆ ಅದನ್ನು ಚೇಂಜ್ ಮಾಡಿಬಿಡಿ ಅಂದರು. ಸರಿ, ಅದು 1 ವರ್ಷ ಆಯಿತು, ಅದು ಕೂಡ ನಮ್ಮನ್ನು ಬಿಟ್ಟು ಹೋಗ್ತಾ ಇಲ್ಲ. ಸೊ ಮಷಿನ್ ಆಲ್ಸೋ ಲವ್ ಅಸ್ ಆ್ಯಂಡ್ ನಾವು ಕೂಡ ಅದನ್ನು ಅಷ್ಟೇ ಪ್ರೀತಿಯಿಂದ ನೋಡ್ಕೊಳ್ತೀವಿ. ಸೊ ಈಗ ಬನ್ನಿ ಸ್ನೇಹಿತರೆ, ಇವತ್ತಿನ ಸಂಡೇ ಸ್ಪೆಷಲ್ ತಿಂಡಿ ಮಾಡ್ತಾ ಇದ್ದೀನಿ. ತಿಂಡಿ ಎಲ್ಲ ಅಡುಗೆ ಮಾಡ್ತಾ ಇದ್ದೀನಿ. ಇವತ್ತು ನಾನು ಕಾಲ್ ಸೂಪ್ ಮಾಡೋಣ ಅಂತ ಟ್ರೈ ಮಾಡ್ತಾ ಇದ್ದೀನಿ. ನಮ್ಮ ಅತ್ತೆ ಮನೆಯಲ್ಲಿ ಕಾಲ್ ಸೂಪು, ತಲೆ ಸೂಪ್ ಎಲ್ಲ ಮಾಡ್ತಾ ಇರ್ತಾರೆ. ಆದರೆ ನಾನು ಇದೇ ಫಸ್ಟ್ ಟೈಮ್ ಎವರ್ ನಾನು ಬ್ಯಾಂಗ್ಳೂರಲ್ಲಿ ತರಿಸಿ ಮಾಡ್ತಾ ಇರೋದು. ಒಳ್ಳೇದಂತೆ, ನಮ್ಮ ಬೋನ್ ಹೆಲ್ತ್ಗೆ ಒಳ್ಳೇದು ಅಂತ ಹೇಳ್ತಾರೆ. ಇವತ್ತು ಮಾಡ್ತಾ ಇದ್ದೀನಿ ಸಿಂಪಲ್ ಆಗಿ. ಫಸ್ಟ್ ಟೈಮು ನೋಡಿ ಏನೇನು ಮಸಾಲೆ ಹಾಕ್ತೆ ಅಂತ ನೋಡಿದ್ರಲ್ವಾ. ಎಣ್ಣೆ, ಈರುಳ್ಳಿ, ಸ್ವಲ್ಪ ಖಾರಕ್ಕೆ ಅಂದ್ಬಿಟ್ಟು 2 ಒಣಮೆಣ್ಸಿನ್ಕಾಯಿ, 2 ಹಸಿಮೆಣ್ಸಿನ್ಕಾಯಿ, ಚಕ್ಕೆ 1, ಲವಂಗ 2, ಸ್ವಲ್ಪ ಮೆಣಸು, ಇಷ್ಟೇ ಖಾರಕ್ಕೆ, ಫ್ಲೇವರ್ಗೆ ಎಲ್ಲನೂ. ಸ್ವಲ್ಪ ಹಳದಿ ಮತ್ತು ಉಪ್ಪು ಇಷ್ಟನ್ನು ಹಾಕಿಬಿಟ್ಟು ಈ ಕಾಲನ್ನ ಸ್ವಲ್ಪ ಬಾಡಿಸ್ಕೊಂಡಿದ್ದೀನಿ. ಅಂದರೆ ಅದು ಸ್ವಲ್ಪ ನೀರು ಕಡಿಮೆ ಆಗಬೇಕು. ನಾನೇ ಒಂಚೂರು ನೀರು ಹಾಕ್ಬಿಟ್ಟು ಚೆನ್ನಾಗಿ ಬಾಡಿಸ್ಬಿಟ್ಟು ಅದು ಡ್ರೈ ಆದಮೇಲೆ ಈಗ ಸ್ವಲ್ಪ ಪುದೀನ ಹಾಕಿಬಿಟ್ಟು ನಾನು ನೀರು ಜಾಸ್ತಿ ಹಾಕಿ ಕುಕ್ಕರಲ್ಲಿ ಕೂಗಿಸ್ಕೊಳ್ತೀನಿ. ಇದು ಸ್ವಲ್ಪ ಎಕ್ಸ್ಟ್ರಾನೇ ಟೈಮ್ ಹಿಡಿಸುತ್ತೆ ಅಂತ ಹೇಳಿಬಿಟ್ಟು ನಾನು ಫಸ್ಟ್ ಟೈಮ್ ಅಲ್ವಾ, ಎಕ್ಸ್ಪೀರಿಯೆನ್ಸ್ ಕೂಡ ಇಲ್ಲ, ಅದಕ್ಕೆ ಒಂದು 4-5 ವಿಷಲ್ ಬರ್ಸೋಣ ಅಂತ ಅಂದ್ಕೊಂಡಿದ್ದೀನಿ. ಸಣ್ಣ ಕುಕ್ಕರು, ನೀರು ಬೇರೆ ಜಾಸ್ತಿ ಇಟ್ಟಿದ್ನಲ್ವ, ಅದಕ್ಕೆ ಬರೀ ನೀರೆಲ್ಲ ಆ ಗೊಜ್ಜು ಸಹಿತಾನೇ ಬರ್ತಾ ಇತ್ತು. ಅದಕ್ಕೆ ನಾನು ಸಣ್ಣ ಮಾಡಿ ಇದನ್ನು ಕುಕ್ ಮಾಡ್ಕೊಂಡಿದ್ದೀನಿ. ನಿಯರ್ಲಿ ನಾನು ಇಟ್ಟ ಮೇಲೆ 1/2 hourಗೆ ಆಫ್ ಮಾಡಿರೋದು. ಫುಲ್ ಬೆಂದಿರಬೇಕು ಅಂಥೇಳಿ ಸಣ್ಣ ಉರಿ ಮಾಡಿ ಬಿಟ್ಟಿದ್ದೆ. ಇದು ಮೇಲ್ಗಡೆ ಏನು ಎಣ್ಣೆ ತೇಲಿ ಬಂದಿದೆಯೋ ಅದು ನಾನು ಹಾಕಿರೋದಂಥ ಎಣ್ಣೆ ಅಲ್ಲ, ಅದರಿಂದ ಬಿಟ್ಟಿರೋ ಅಂಥ ಎಣ್ಣೆ. ಆ್ಯಂಡ್ ಥಿಕ್ಕಾಗಿ ಕಲರ್ ಏನು ಕಾಣ್ತಾ ಇದೆಯೋ ಅದು ಕೊಲಾಜಿನ್ ಅಂತೆ. ಇದು ನಮ್ಮ ಬೋನ್ ಹೆಲ್ತ್ಗೆ ತುಂಬಾ ಒಳ್ಳೆಯದು ಅಂತ ಹೇಳಿಬಿಟ್ಟು ಈ ಸೂಪನ್ನು ಕುಡಿಯೋದು. ಇದನ್ನು ತಿನ್ನಬೇಕು ಅಂತ ಏನಿಲ್ಲ, ಸೂಪ್ ಕುಡಿದ್ರೆ ಸಾಕು. ಬಟ್ ಅದ್ರ ಜೊತೆ ಸ್ವಲ್ಪ ಮಾಂಸ ಇರುತ್ತೆ, ಅದು ಬೆಂದಿದೆಯಾ ಅಂತ ನೋಡಬೇಕು, ಆಗ ಮಾತ್ರನೇ ಅದು ತಿನ್ನೋದಕ್ಕಾಗೋದು. ಇಷ್ಟೇ ಮಸಾಲೆ ಹಾಕಿದ್ದು ನಾನು. ನೋಡಿದ್ರಿ 4 ಮೆಣಸಿನ್ಕಾಯಿ ಹಾಕಿದ್ದೆ, ಸ್ವಲ್ಪ ಮೆಣಸು ಹಾಕಿದ್ದೆ. ಇದು 2 ಕಾಲಿನ ಸೂಪು. ಒಂದು ಮೇಕೆ ಅಥವಾ ಕುರಿಗೆ 4 ಕಾಲಿರುತ್ತಲ್ವ, ಆ ಥರ ಇದು ಒಂದೊಂದು ಕೂಡ ಕೊಡ್ತಾರಂತೆ. ಒಂದಕ್ಕೆ 100, 2 ತೊಗೊಂಡ್ರೆ 200, ಆ ಥರ ನಾವು 3 ಜನಕ್ಕೆ 2 ಸಾಕು ಅಂತ ತಂದಿದ್ದು. ಸೊ 2 ಕಾಲಿಗೆ ನಾನು ಏನು ಮಸಾಲೆ ತೋರಿಸಿದ್ನೋ ದಟ್ ಈಸ್ ಮೋರ್ ದೆನ್ ಸಫಿಷಿಯೆಂಟ್. ಇದು ಸ್ವಲ್ಪ ತಿಕ್ಕಿದೆ ಅಂತ ಅನ್ನಿಸ್ತು. ಮಧ್ಯಾಹ್ನ ಒಂದು ಇಷ್ಟು ತೊಗೊಂಡ್ವಿ, ರಾತ್ರಿ ಕೂಡ ಇಷ್ಟು ಮಿಕ್ಕಿತ್ತು. ಸೊ ರಾತ್ರಿಗೆ ಒಂಚೂರು ನೀರು ಆ್ಯಡ್ ಮಾಡಿಬಿಟ್ಟು ಕುಡಿದ್ವಿ. ಟೇಸ್ಟು ತುಂಬ ಚೆನ್ನಾಗಿತ್ತು, ಖಾರನೂ ಇತ್ತು. ಉಪ್ಪು ಕೂಡ ಸ್ವಲ್ಪ ಕಡಿಮೆ ಜಾಸ್ತಿ ಮಾಡ್ಕೊಳ್ಬೋದು. ಇದನ್ನು ತಿನ್ನಬೇಕಾದ್ರೆ ಸ್ವಲ್ಪ ಪೆಪ್ಪರ್ ಪೌಡರು ಮತ್ತು ಸ್ವಲ್ಪ ನಿಂಬೆಹಣ್ಣು ಹಾಕ್ಕೊಂಡ್ರೆ ಒಳ್ಳೆಯದು. ಎಸ್, ಯಾರಿದು ಗೊತ್ತಾಯ್ತಾ? ಇಲ್ಲ, ಅಲ್ಲಿ ಕತ್ಲೆ ಇದೆ. These girls are from Dubai. ಸಾನುವಿನ ದುಬೈ ಫ್ರೆಂಡ್ಸ್. ಇಲ್ಲ, ಆ್ಯಕ್ಚುಲಿ ಇಲ್ಲಿದೆ ಫ್ರೆಂಡ್ಸ್. ಇಲ್ಲಿಂದ ದುಬೈಗೆ ಶಿಫ್ಟ್ ಆಗಿದ್ರಲ್ವಾ, ಅವರು ಬಂದಿದ್ದಾರೆ ಈಗ. ಸಾನುಗೆ ಗಿಫ್ಟ್ ಅಂತೆ, ಬರ್ತ್ಡೇ ಗಿಫ್ಟ್ ನೆನಪಿಂದ ತೊಗೊಂಡು ಬಂದಿದ್ದಾಳೆ ನೋಡು. ನೀನು ನೆನೆಸ್ಕೊಂಡು ತೊಗೊಂಡು ಬಂದಿಯಾಳೆ. Thank you girls, it's very nice. Thank you. Now I need to go.
ಇವರು ಇಬ್ಬರು ಕೂಡ ಸಾನು ಚೈಲ್ಡ್ಹುಡ್ ಫ್ರೆಂಡ್ಸ್ ಅಂತಲೇ ಹೇಳ್ಬೋದು. ನಮ್ಮ ನೇಬರ್ಸ್. ಈಗ ಒಂದು ಸ್ವಲ್ಪ ವರ್ಷದಲ್ಲಿ ರೀಲೊಕೇಟ್ ಆದರು ದುಬೈಗೆ. ದುಬೈ ವ್ಲಾಗ್ಸ್ ನೋಡಿದರೆ ನಿಮಗೆ ಗೊತ್ತಿರುತ್ತೆ, ನಾವು ಅವ್ರ ಮನೇನ ವಿಸಿಟ್ ಮಾಡಿದ್ವಿ. 3 ವೀಕ್ಸ್ ಅಂದರೆ ಈಗ ಬಂದಿರೋದು ನೀವು ಊರಲ್ಲಿರೋದಕ್ಕೆ? ಮತ್ತೆ ಇಲ್ಲಿ 2 ಮಂತ್ಸ್ ಬಂದಿರೋದಾ? ಓಕೆ. ಯಾ, ದಿಸ್ ಗರ್ಲ್ ಸೆಡ್ ಮೀ ದಟ್ ಶೀ ಈಸ್ ಹಿಯರ್ ಫಾರ್ 3 ವೀಕ್ಸ್. ಅಪ್ಪ ನಿನ್ಗೆ ಹೇಳಿದ್ದ 3 ವೀಕ್ಸ್ ಅಂತ? ಅದಕ್ಕೆ ನೀನು ನನಗೆ ಹೇಳ್ದ. ನೀವು ಆ್ಯಕ್ಚುಲಿ ಸಾನು ಕೂಡ ಅವ್ರಿಗೆ ಅಂತ ಗಿಫ್ಟ್ ತೊಗೊಂಡಿದ್ಲು, ಆದರೆ ಹೋಗೋ ಮುಂಚೆ ಕೊಡ್ತೀನಿ ಅಂತ ಹೇಳಿದ್ಲು. ಆದರೆ ಈಗ ಅವರು ಬರ್ತ್ಡೇ ಗಿಫ್ಟ್ ಕೊಟ್ಬಿಟ್ರಲ್ಲ, ಅದಕ್ಕೆ ಸಾನು ಅಮ್ಮ ನಾನು ತೊಗೊಂಡು ಇಟ್ಕೊಂಡಿದ್ದೀನಲ್ಲ ಈಗಲೇ ಕೊಟ್ಬಿಡ್ತೀನಿ, ಅವಳು ನನಗೆ ಈಗಲೇ ಕೊಟ್ಲಲ್ವಾ ಅಂತ ಅರ್ಜೆಂಟಾಗಿ ಕೊಡೋದಕ್ಕೆ ಹೋಗ್ತಾ ಇದ್ದಾಳೆ ನೋಡಿ. ತೋರಿಸಿ ಏನು ತೊಗೊಂಡಿದ್ಯಾ? 2 erasers, 1 hairband which we got in Mysore exhibition, and 1 design scale. Bye bye. ಸೇ ಥ್ಯಾಂಕ್ ಯು. ಹಲೋ ಸ್ನೇಹಿತರೆ, ಬೆಳಗ್ಗೆಯಿಂದ ನಾನು ಕ್ಯಾಮ್ರಾ ಮುಂದೆ ಬಂದು ಮಾತಾಡೋದಕ್ಕೆ ಆಗಲಿಲ್ಲ. ಭಾನುವಾರದೊತ್ತು ನಾನು ಯೂಶಲಿ ವ್ಲಾಗ್ಸ್ ಮಾಡೋದಿಲ್ಲ. ಕೆಲವೊಂದು ಕ್ಲಿಪ್ಪಿಂಗ್ಸನ್ನು ಮಾತ್ರನೇ ತೊಗೊಂಡಿದ್ದೆ. ಬಟ್ ಆಮೇಲೆ ನೆನಪಾಯಿತು ನನಗೆ, ನಾನು ನೆನ್ನೆ ಟ್ರೆಂಡ್ಸ್ಗೆ ಹೋಗಿದ್ದೆ, ಬಟ್ ಅಲ್ಲಿಂದ ಏನು ತೊಗೊಂಡು ಬಂದಿದ್ದೀನಿ ಅಂತ ನಿಮಗೆ ತೋರಿಸಲೇ ಇಲ್ಲ. ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ ಅಂತ ಹೇಳಿದ್ದೆ. ಹಾಗಾಗಿ ಈಗ ಬ್ರೀಫಾಗಿ ತೋರಿಸ್ಬಿಡ್ತೀನಿ, ಯಾಕಂದರೆ ಇವಾಗಂತೂ ಆಫರ್ ಇರೋದಿಲ್ಲ. ಜೂನ್ 30th ಲಾಸ್ಟ್ ಅಂತ ಹೇಳಿದ್ದೆ ನಾನು, ಅದರಲ್ಲೇ ಮೆನ್ಷನ್ ಮಾಡಿದ್ದೆ. ಬಟ್ ಏನು ತೊಗೊಂಡೆ ಅಂತ ತೋರಿಸ್ತೀನಿ, ಯಾವ ಥರ ಬಟ್ಟೆಗಳು ಸಿಗುತ್ತೆ, ಅದರ ರೇಟ್ ಹೇಗಿರುತ್ತೆ ಅಂತ ನಿಮಗೂ ಒಂದು ಐಡಿಯಾ ಸಿಗುತ್ತೆ ಅಂತ. ಇದು ವೈಡ್ ಲೆಗ್ ಜೀನ್ಸ್, ಇದು ನಾನು ತೊಗೊಂಡಿರೋದು ನನಗೆ ಅಂತ. ನಾನು ನೋಡ್ತಾ ಇದ್ದೆ ತುಂಬ ದಿನದಿಂದ. ನನ್ನ ಹತ್ರ ಬೇಜ್ ಇದೆ, ಬ್ಲ್ಯಾಕ್ ಇದೆ, ಬ್ಲೂ ಬೇಕಿತ್ತು. ಇದು ಆ್ಯಕ್ಚುಲಿ ಆಫರಲ್ಲಿತ್ತು. ಇದು ಲೀ ಕೂಪರ್ದು. ಪ್ರೈಸ್ 1800. ಇದರಲ್ಲಿ ಹಾಫ್ ಅಂದರೆ 50% ಆಫ್ ಇತ್ತು. ನೋಡೋಣ ಯಾವಾಗ ಹಾಕ್ತೀನೋ ಇದು ಗೊತ್ತಿಲ್ಲ. ನೆಕ್ಸ್ಟ್ ರಾಜೇಶ್ಗೆ ಒಂದು ಟೀ ಶರ್ಟ್ ತೊಗೊಂಡೆ, ಬಟ್ ಇದಕ್ಕೆ ಆಫರ್ ಇರಲಿಲ್ಲ. ಬಟ್ ನಾನು ತೊಗೊಂಡಿದ್ದೆ, ಸಾನುಗೂ ಒಂದು ತೊಗೊಂಡೆ. ರಾಜೇಶ್ಗೆ ತೊಗೊಳ್ದೇ ಇದ್ದರೆ ನನಗೆ ಬೇಜಾರಾಗುತ್ತೆ, ಅವ್ರಿಗೇನೋ ಅನಿಸಲ್ಲ. ಅದಕ್ಕೆ ಇದು ಅವ್ರಿಗಿಷ್ಟ ಆಗಿತ್ತು. ತೊಗೊಳ್ಬೇಕಾದ್ರೆ ಗೊತ್ತಾಯಿತು ಆಫರ್ ಇಲ್ಲ ಅಂತ. ಪರವಾಗಿಲ್ಲ, ಇದೇನು ಜಾಸ್ತಿ ಇರಲಿಲ್ಲ, 800 rupees ಅಷ್ಟೇ ಇದು. ಅದಕ್ಕೆ ಇರಲಿ ಬಿಡು. ಇದು ಟೆಕ್ಸ್ಚರ್ ಚೆನ್ನಾಗಿದೆ, ಇಲ್ಲಿ ನೋಡಿ ಈ ಥರ ಇದೆ. ಅದಾದಮೇಲೆ ಇದು ನಾನು ಲಾಸ್ಟ್ ಟೈಮು ಒಂದು ಸಾರಿ ಹೋಗಿದ್ದೆ ನೋಡೋದಕ್ಕೆ, ಆವಾಗ ಇತ್ತು. ಏನಪ್ಪ ಅಂದರೆ ಇದರಲ್ಲಿ ಪ್ರೈಸ್ ಆವಾಗ ಹೇಗಿತ್ತು ಅಂದರೆ, ಇದಕ್ಕೆ ಪ್ರೈಸ್ ನೋಡಿ 1700 ರೂಪಾಯಿ. ಬೈ 1 get 1 ಇತ್ತು. ಇದನ್ನು ತೊಗೊಂಡ್ರೆ ಇದ್ರ ಜೊತೆ ಇನ್ನೂ ಒಂದು ತೊಗೊಳ್ಳಿ ಅಥವಾ ತೊಗೊಳ್ಳದೇ ಇರಿ, ಇದೇ ರೇಟ್ ಬಿಲ್ ಆಗೋದು. ಅದಕ್ಕೆ ನಾನು ತೊಗೊಂಡಿರಲಿಲ್ಲ, ಅದು ಇಷ್ಟ ಆಗಿರಲಿಲ್ಲ ಅಂತ. ಈ ಸಾರಿ 50% ಇತ್ತು ಇದ್ರ ಮೇಲ್ಗಡೆ. ಆ್ಯಂಡ್ ಇದು ಎಸ್ ಸೈಜು, ಸ್ಮಾಲ್ ಸೈಜು, ದೊಡ್ಡವ್ರದ್ದೇನೆ. ಬಟ್ ಸಾನು ಹೈಟ್ ಸರಿ ಹೋಗುತ್ತೆ, ಆ್ಯಂಡ್ ಎಲಾಸ್ಟಿಕ್ ಇರೋದ್ರಿಂದ ಫಿಟ್ಟಿಂಗು ಸರಿ ಹೋಗುತ್ತೆ. ಸೊ ಇನ್ಯಾವುದು ನನಗೆ ಇಷ್ಟ ಆಗಲಿಲ್ಲ, ಇದು ಓಕೆ ಅನ್ನಿಸ್ತು. ಸೊ ಇದನ್ನು ತೊಗೊಂಡೆ. ಇದು ಹಬ್ಬಗಳಿಗೆಲ್ಲ ಏನು ಹಾಕೋದಿಲ್ಲ ನಾನು, ಈ ಥರದ್ದೆಲ್ಲ ಸಾನುಗೆ ಹಾಕ್ಸೋದಿಲ್ಲ. ಫ್ರಾಕ್ಸು ಏನಿದ್ರು ಟ್ರೆಡಿಷ್ನಲ್ ವೇರ್ ಹಾಕಿಸೋದವ್ರಿಗೆ, ಎಲ್ಲಾದರೂ ಹೊರಗಡೆ ಹೋಗಬೇಕಾದ್ರೆ ಚೆನ್ನಾಗಿರುತ್ತೆ ಹಾಕೋದಕ್ಕೆ. ಔಟಿಂಗ್ ಹೋದಾಗ, ಟ್ರಿಪ್ಗಳು ಹೋದಾಗ ಚೆನ್ನಾಗಿರುತ್ತೆ. ಬಟ್ ಈಗ ಸದ್ಯಕ್ಕೆ ಸ್ಕೂಲ್ ಶುರುವಾಗಿದೆ, ಎಲ್ಲೂ ಹೋಗೋದಿಲ್ಲ ರೀಸೆಂಟಾಗಿ. ಏನಿದ್ರೂ ರಜಾ ಬಂದಾಗ, ಯಾವಾಗಪ್ಪ ಅಂದರೆ ಡಿಸೆಂಬರಲ್ಲಿ, ಕ್ರಿಸ್ಮಸ್ ಹಾಲಿಡೇಸಲ್ಲಿ. ಸೊ ಅಲ್ಲಿ ತನಕ ಇನ್ನೂ 6 ತಿಂಗಳು, ಅಲ್ಲಿ ತನಕ ಇನ್ನೂ ಹೈಟ್ ಆಗಿರ್ತಾಳೆ. ಅದಕ್ಕೆ ಇರಲಿ ಬಿಡು, ನೋಡೋಕ್ಕಾಗುತ್ತೆ ಅಂದ್ಕೊಂಡು ಇದೊಂದು ತೊಗೊಂಡೆ. ಸೊ ಇಷ್ಟು ಸ್ನೇಹಿತರೆ. ಸೊ ಇಷ್ಟನ್ನು ತೋರಿಸ್ಬಿಟ್ಟು ಈಗ ಈ ವ್ಲಾಗನ್ನು ಎಂಡ್ ಮಾಡ್ತೀನಿ. ಸಿಗೋಣ ಮುಂದಿನ ವ್ಲಾಗ್ನೊಂದಿಗೆ. ಅಂಟಿಲ್ ದೆನ್, ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ. ಬೈ ಬಾಯ್, ಟೇಕ್ ಕೇರ್.